ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗೋ ಮಟ್ಟಿಗೆ ಯಾಕಂದ್ರೆ ಎಷ್ಟು ದಿನ ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿತ್ತು ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಿತ್ತು ಆದರೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಆದರೆ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ ಅನ್ನುವಂತ ಹೇಳಿಕೆಯ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಆಡ್ತಾ ಇರುವಂತಹ ಮಾತುಗಳು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀವಿ ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಅದರ ಜೊತೆಗೆ ಧರ್ಮಸ್ಥಳದ ವಿಚಾರ ಎಲ್ಲಿಗೆ ಬಂದಿದೆ ಯಾವ ರೀತಿ ತನಿಖೆ ಆಗ್ತಾ ಇದೆ SIT ತನಿಖೆ ನಿನ್ನೆ ಒಂದಷ್ಟು ಲಿಂಕ್ಗಳನ್ನು ಕೊಟ್ವಿ ಒಂದು ವೇಳೆ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಿಳಿದ್ರೆ SIT ಏನಿದೆ ತನಿಖೆ ಮಾಡ್ತಾ ಇದೆ ಆ ತನಿಖೆ ಕ್ಲೋಸ್ ಆಗತ್ತಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ ಈಗ ಧರ್ಮಸ್ಥಳದ ವಿಚಾರ ಎಲ್ಲಿಗೆ ಬಂದಿದೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಅನಾಥ ಶವಗಳ ಕತೆ ಏನಾಗಿದೆ ಅಲ್ಲಿ ಆಗಿರುವಂತಹ ಪೋಸ್ಟ್ಮಾರ್ಟಮ್ ಕತೆ ಏನಾಗಿದೆ ಆ ಶವಗಳಿಗೆ ಆ ಕುಟುಂಬಸ್ಥರಿಗೆ ನ್ಯಾಯ ಸಿಕ್ಕಿದ್ಯಾ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಹಿಳೆಯರ ಅತ್ಯಾಚಾರ ಈ ದೌರ್ಜನ್ಯ ಪ್ರಕರಣ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದ್ರೆ ಎಸ್ ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಎಂದಿನಂತೆ ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಧರ್ಮಸ್ಥಳದ ವಿಚಾರ ಮಾತನಾಡೋದಕ್ಕಿಂತ ಮುಂಚೆ ರಾಜ್ಯ ರಾಜಕೀಯದ ಬಗ್ಗೆ ನಾವು ಮಾತನಾಡೋಣ ಇವತ್ತು ಮೊದಲಿಗೆ ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ ಯಾಕಂದ್ರೆ ಸರ್ ಇಷ್ಟು ದಿನ ಅದು ಗೊತ್ತಿರೋ ವಿಚಾರನೇ ನಾನು ಆಗ್ಲೇ ಹೇಳಿದೆ ಬೂದಿ ಮುಚ್ಚಿದ ಕೆಂಡದಂತಿತ್ತು ಅಷ್ಟೇನೆ ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿರೋ ರೀತಿಯಲ್ಲಿ ನಟನೆ ಮಾಡ್ತಾ ಇದ್ರು ಆದ್ರೆ ಒಳಗೊಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಗೊತ್ತಿತ್ತು ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ ಬೇರೆ ಬೇರೆ ಮಾಧ್ಯಮಗಳು ಅವರವರದ್ದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅದು ನಮಗೆ ಬೇಡ ಸರ್ ಸದ್ಯಕ್ಕಲ್ಲಿ ಏನಿದೆ ವಾಸ್ತವ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಆಗ್ತಾರೆ ಅನ್ನುವಂತಹ ಚರ್ಚೆ ಶುರುವಾಗ್ತಾ ಇರೋ ಹೊತ್ತಲ್ಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಢವಢವ ಶುರುವಾಗಿದೆ ಈಗ ಅವರ ಬೆಂಬಲಿಗರು ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಅನ್ನುವಂತಹ ಮಾತು ಸರ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ವಾಟ್ ನೆಕ್ಸ್ಟ್ ಏನಾಗಬಹುದು ಸರ್ ಏನು ಹೇಳ್ತೀರಾ ರಾಜಕಾರಣ ಅಂದ್ರೆ ಹಾಗೇನೆ ರಾಜಕಾರಣ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲ ಗಣಿತ ಅಲ್ಲ ಅದು 2+2 4 ಆಗಲ್ಲ ಮತ್ತು ಅಧಿಕಾರ ಕೇಂದ್ರೀಕೃತ ರಾಜಕಾರಣ ಏನಿರುತ್ತೆ ಅಲ್ಲಿ ಎಲ್ಲವೂ ಸರಿ ಇದೆ ಇದೆಲ್ಲ ಭ್ರಮೆಗಳು ಯಾವ ರಾಜಕೀಯ ಪಕ್ಷ ಇದ್ರೂ ಆಗಿರಲ್ಲ ಪ್ರತಿಯೊಬ್ಬರು ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಿರ್ತಾರೆ ಅವ್ರ ಉದ್ದೇಶ ಅಧಿಕಾರವನ್ನು ಪಡೆಯೋದೇ ಆಗಿರುತ್ತೆ ದಟ್ ಇಸ್ ಕಾಲ್ಡ್ ಪವರ್ ಸೆಂಟರ್ಡ್ ಪಾಲಿಟಿಕ್ಸ್ ಅಂತ ಸೊ ಇದ್ರ ಪವರ್ ಸೆಂಟರ್ಡ್ ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ಸಾಮಾನ್ಯವಾದ ಬೆಳವಣಿಗೆ ಒಂದು ಸೊ ಆದರೆ ಏನು ನವಂಬರ್ದ ವಿಚಾರ ಏನು ಬರ್ತಾ ಇದೆ ಎರಡೂವರೆ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರದಲ್ಲಿ ಸೊ ಡಿ.ಕೆ. ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಆಗುವುದಕ್ಕೆ ಬಯಸ್ತಿದ್ದಾರೆ ಒತ್ತಡ ಹಾಕ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವ್ರ ಗ್ಯಾಂಗ್ ಏನಿದೆ ದೇ ಆರ್ ಪ್ಲೇಯಿಂಗ್ ದರ್ ಗೇಮ್ ಸೊ ಹಿಂದೊಂದು ಸಂದರ್ಶನದಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿದರು ನಾನು ಚೆಸ್ ಆಡೋಕೆ ಹೋದರೆ ಸಿದ್ದರಾಮಯ್ಯ ಫುಟ್ಬಾಲ್ ಆಡ್ಬಿಟ್ರು ಅಂತ ಸೊ ಸಿದ್ದರಾಮಯ್ಯ ಫುಟ್ಬಾಲ್ ಆಡ್ತಾರೋ ಡಿ.ಕೆ. ಶಿವಕುಮಾರ್ ಫುಟ್ಬಾಲ್ ಆಡ್ತಾರೋ ಇವರು ಚೆಸ್ ಮೂವ್ ಮಾಡ್ತಾರೋ ವಾಟ್ ಎವರ್ ಇಟ್ ಮೇ ಬಿ ರಾಜಕೀಯ ಅನ್ನುವ ಈ ಆಟದಲ್ಲಿ ಏನಿರುತ್ತೆ ಈ ಆಟಗಳಿಗೆ ನಿಯಮ ಅನ್ನೋದಿಲ್ಲ ಅದು ಕ್ರಿಕೆಟ್ ಆದ್ರೂ ಅಲ್ಲಿ ಗೋಲ್ ಹೊಡಿತಾರೆ ಫುಟ್ಬಾಲ್ ಆದ್ರೂ ಸಿಕ್ಸರ್ ಹೊಡಿತಾರೆ ಆ ರೀತಿ ರಾಜಕಾರಣ ಇದೆ ಸೊ ಅದರಿಂದ ಈ ಸಿಚುವೇಶನ್ನಲ್ಲಿ ಒಂದು ಸ್ಪಷ್ಟವಾಗಿ ಅಂದರೆ ಸಿದ್ದರಾಮಯ್ಯ ನಾನು ಇನ್ನೇನು ಹೇಳಿದ್ದೆ ಈಸಿಯಾಗಿ ಅಧಿಕಾರವನ್ನು ಬಿಟ್ಟುಕೊಡಲ್ಲ ಅಂತ ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಇವತ್ತು ಈ ಬೆಳಿಗ್ಗೆ ನನಗೆ ಗೊತ್ತಾದ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವ್ರು ನವಂಬರ್ನಲ್ಲೇ ಬಿಡ್ತಾರ ಅಥವಾ ಡಿಸೆಂಬರ್ ಜನವರಿ ಆಗ್ಬೋದು ಬಿಡುವ ಸ್ಥಿತಿ ಬಂದ್ರೆ ಅದಕ್ಕೆ ಬೇರೆ ಬೇರೆ ರಾಜಕಾರಣದಲ್ಲಿ ಆ ರೀತಿ ಭವಿಷ್ಯ ಹೇಳೋಕ್ಕಾಗಲ್ಲ ಇದು ಹಾಗೆ ಬಿಡುತ್ತೆ ಹಿಂಗಾಗುತ್ತೆ ಹಂಗಾಗುತ್ತೆ ನಾಗಾಗುತ್ತೆ ಅದೆಲ್ಲ ಸುಳ್ಳುಗಳು ಹೇಳಕ್ಕೋದ್ರೆ ಅದು ಮಾಧ್ಯಮಗಳು ಮಾತ್ರ ಅಂತ ಸುಳ್ಳುಗಳನ್ನ ಆಡ್ಬೋದು ನಾವು ಮಾತ್ರ ಆ ಶಕ್ತಿ ಇರೋರು ಆ ಕ್ಷಣಕ್ಕೆ ಹೋಗಿ ರಾಜಕಾರಣದಲ್ಲಿ ಸುಳ್ಳುಗಳನ್ನ ಆಡ್ತಾ ಇರ್ತೀವಿ ಸೊ ನಮಗಿರೋ ಸ್ಟ್ರೆಂತ್ ಬೇರೆಯವರಿಗಿಲ್ಲ ಸೊ ಈ ಸಿಚುವೇಶನ್ನಲ್ಲಿ ಏನು ಯತೀಂದ್ರ ಅವರ ನೀಡಿದ ಒಂದು ಹೇಳಿಕೆ ಇದೆಯಲ್ಲ
ಆ ಹೇಳಿಕೆಯನ್ನು ಹೇಗೆ ಅರ್ಥೈಸಿಕೊಳ್ಳೋದು ಅಂತ ಅವರು ಕ್ಲಾರಿಫೈ ಮಾಡಿದ್ದಾರೆ. ಅವರು ಯತೀಂದ್ರ ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿ ಅನ್ನುವ ಶಬ್ದವನ್ನು ಬಳಸಿಲ್ಲ. ಅವರು ಹೇಳಿದ್ದು ಅಹಿಂದ ನಾಯಕತ್ವದ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವ ಅಥವಾ ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ಯಾರು ಅಂತ ಪ್ರಶ್ನೆ. ಉತ್ತರಾಧಿಕಾರಿಯನ್ನು ಅವರು CM ಸ್ಥಾನಕ್ಕೆ ನಾವು ಅನ್ವಯಿಸಿ ನೋಡಬೇಕು ಅಥವಾ ಅವ್ರು ಹೇಳಿದ್ದು ಕೇವಲ ಅಹಿಂದ ನಾಯಕತ್ವ. ಹೌದು. ಸೊ ಅಹಿಂದ ನಾಯಕತ್ವದಿಂದ ಯಾರೋ ಒಬ್ರು CM ಆಗುವುದು ಬೇರೆ. ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಯಾಕಂದರೆ ಅಹಿಂದಾಸ್ ಈಸ್ ಅ ಪವರ್ಫುಲ್ ಗ್ರೂಪ್. MLAಗಳು ಜಾಸ್ತಿ ಇದ್ದಾರೆ ಕರ್ನಾಟಕದಲ್ಲಿ, ಅದು ಬೇರೆ. ಆದರೆ ಈ ಸಿಚುವೇಶನ್ನಲ್ಲಿ ಅವ್ರು ಹೇಳಿದ್ದೇನು, ಚಿಕ್ಕೋಡಿಯಲ್ಲಿ ಫಂಕ್ಷನ್ನಲ್ಲಿ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಎದುರು ಅಹಿಂದ ನಾಯಕತ್ವದ ಪ್ರಶ್ನೆ ಹೇಳಿದ್ದಾರೆ. ಅವರಿಗೆ ಬದ್ಧತೆ ಇದೆ, ವೈಜ್ಞಾನಿಕ ಮನೋಭಾವ ಇದೆ, ಮೂಢನಂಬಿಕೆಗಳನ್ನ ಮಾಡಲ್ಲ. ಅವರು ಅಹಿಂದ ನಾಯಕತ್ವವನ್ನು ಮುಂದುವರಿಸುವ ಶಕ್ತಿ ಇದೆ. ಸಿದ್ದರಾಮಯ್ಯ ಎಲ್ಲೋ ನಿಂತು ಇದನ್ನು ಮಾಡ್ತಿರ್ತಾರೆ, ಸಲಹೆ ಕೊಡೋದು, ಮಾರ್ಗದರ್ಶನ ಕೊಡೋದು ಮಾಡ್ತಿರ್ತಾರೆ. ಇವರು ಅಹಿಂದ ನಾಯಕರಾಗಬಹುದು ಅಂತ ಅವ್ರು ಹೇಳಿದ್ದು. ಇದಾದಮೇಲೆ ಗಲಾಟೆ ಆದಮೇಲೆ ಈ ಕ್ಲಾರಿಫೈಡ್ ಯತೀಂದ್ರ ಅವರು ಬೆಳಗಾವಿಯಲ್ಲಿ ಕ್ಲಾರಿಫೈ ಮಾಡಿದ್ರು. ಕ್ಲಾರಿಫೈ ಮಾಡಿ ತಾನು ಹೇಳಿದ್ದು ಹೀಗೆ ಮುಖ್ಯಮಂತ್ರಿ ಅಂತ ಹೇಳಿಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗ್ತೇನೆ. ಇದಾದಮೇಲೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬರೋಕ್ಕೆ ಶುರುವಾದವು. ಯಾಕೆಂದರೆ ಒಂದು ಸತೀಶ್ ಜಾರಕಿಹೊಳಿ ನೀಡಿದ ಪ್ರತಿಕ್ರಿಯೆ ಅದು ಯಾರೋ ಹೆಸರಿಸುವ ಮೂಲಕ ಆಗಲ್ಲ, ಸಮುದಾಯ ಒಪ್ಕೋಬೇಕು ಹಾಗೆ ಅಂತ ಹೇಳಿದ್ದು. ಮತ್ತು ಮುಖ್ಯಮಂತ್ರಿ ವಿಚಾರ ಬಂದಾಗ ಅವ್ರು ಹೇಳಿದ್ದು ನಾನು ಈಗ ನಾನು ಮುಖ್ಯಮಂತ್ರಿ ವಿಚಾರ ನಾನು ಮಾತಾಡಲ್ಲ, ಅದೇನಿದ್ರೂ ಕೂಡ 28ರ ನಂತರ ಅನ್ನೋ ಮಾತನ್ನು. ಆದರೆ ಇದು ಬಹಳ ಮಟ್ಟಿಗೆ ಶಾಕ್ ಆಗಿರುವುದು DK ಶಿವಕುಮಾರ್ ಅವರ ಗ್ರೂಪಿಗೆ. ಅವರು ಇದ್ದಕ್ಕಿದ್ದ ಹಾಗೆ ತಿರುಗಿಬಿದ್ದಿದ್ದಾರೆ. ಅವ್ರಿಗೆ ಭಯ ಶುರುವಾಗಿದೆ. ಅಹಿಂದ ನಾಯಕತ್ವ ಅಂತ ಅಂದರೆ ಒಂದು ಅವರ ನಾಯಕರ DK ಶಿವಕುಮಾರ್ ಇದ್ದಾರೆ, ಅವರನ್ನು ಸುಲಭವಾಗಿ ಮುಖ್ಯಮಂತ್ರಿ ಆಗುವುದಕ್ಕೆ ಈ ಅಹಿಂದ ಗುಂಪು ಬಿಡಲ್ಲ ಅನ್ನೋದು ಅವ್ರಿಗೆ ಅನಿಸಿದೆ. ಆ ಕಾರಣಕ್ಕೆ ಪ್ರತಿಕ್ರಿಯೆಗಳು ಪ್ರಾರಂಭ ಆಗಿವೆ. ಅವರ್ಯಾರೋ ಚನ್ನಗಿರಿ ಶಾಸಕರು ಬಸವರಾಜ್ ಅವರು ಈ ಯತೀಂದ್ರ ಎಳಸು ಅಂತ ಹೇಳಿದ್ದಾರೆ, ಅವರಿಗಿನ್ನೂ ಬುದ್ಧಿನೇ ಬೆಳೆದಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ನಡುವೆ ರಾಮನಗರದ MLA ಅವ್ರು ಮೊದಲಿಂದ ಮಾತಾಡ್ತಾ ಇರೋರು, ಹೌದು, ನೋಟಿಸ್ ಕೊಡಬೇಕು ಅನ್ನೋ ಹಂತಕ್ಕೆ ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಇವ್ರಿಗೆ ಯಾಕೆ ನೋಟಿಸ್ ಕೊಡಬಾರದು, ಯಾಕೆ ಆ ರೀತಿ ಮಾತನಾಡಿದ್ದಾರೆ. ಅಲ್ಲ, ಅವ್ರು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಅಂತ ಅದು ಡಿಫ್ರೆಂಟ್ ಇಶ್ಯೂ. ಪೊಲಿಟಿಕಲಿ ಏನಾಗಿದೆ ಅವರಿಗೆ ಅಂದರೆ ಆ ಭಯ ಸ್ಟಾರ್ಟ್ ಆಗಿದೆ. ಅಲ್ಟಿಮೇಟ್ಲಿ ತಮಗೆ ಅಧಿಕಾರ, ತಮ್ಮ ನಾಯಕರಿಗೆ ಅಧಿಕಾರ ಸಿಗೋದು ತಪ್ಪು ಹೋಗುತ್ತಾ ಅನ್ನುವ ಭಯದಲ್ಲಿ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಪ್ರತಿಪಕ್ಷದ ರಿಯಾಕ್ಷನ್ಗಳು ಕೂಡ. ಸೊ ಪ್ರತಿಪಕ್ಷದ ನಾಯಕರು ಅಶೋಕ್ ಅವ್ರ ಮಾತು ನೋಡಿದರೆ ಅವರು ಈಸ್ ಬ್ಯಾಟಿಂಗ್ ಫಾರ್ DK ಶಿವಕುಮಾರ್ ಅನ್ಸುತ್ತೆ ಅವ್ರ ಮೊದಲಿಂದ. ಹೌದೌದು. ಅಂದ್ರೆ ಯತೀಂದ್ರ ಹೇಳ್ಕೊತಾರೆ ಅವ್ರ ಪಾರ್ಟಿ ಕಂಡ್ರಿ ಏನಾನ ಮಾಡ್ಕೋತ ಅವ್ರ ಹಣೆ ಬರಗಳು, ಅವ್ರ ಇಂಟರ್ನಲ್ ಪಾರ್ಟಿ. ಇವರಿಗೆ ಏನೋ ಅಸ್ಥಿರತೆ ಆದರೆ ಇನ್ನೊಂದಾದರೆ ದಟ್ ಅವ್ರಿಗೆ ಸಂಬಂಧ ಇದೆ. ಏನೋ ಇಲ್ದಿದ್ದು ಬಂದ್ಬಿಟ್ಟು ಅಲ್ಲಿ ಹೋಗಿ ಮಧ್ಯ ಪ್ರವೇಶ ಮಾಡಿಬಿಟ್ಟು ಅಯ್ಯೋ ಅಂದರೆ ಯತೀಂದ್ರ ಹೇಳೋಕ್ಕೆ ಯತೀಂದ್ರ ಇನ್ನು ಮಾಡ್ತಾನೆ. ಅಲ್ಲಿಗೆ ಇಟಲಿ ದೇವಸ್ಥಾನ ಅವ್ರು ಮಾಡೋದು, ಇಲ್ಲಿ ಅಲ್ಲಿ ಹೋಗಬೇಕು. ಇವ್ರದ್ದು ಇಟಲಿ ದೇವಸ್ಥಾನ ಅಂದರೆ BJPದು ಯಾವ ದೇವಸ್ಥಾನ? ಕಾಂಗ್ರೆಸ್ ಇಟಲಿ ದೇವಸ್ಥಾನ ಅಂದರೆ ಸೋನಿಯಾ ಗಾಂಧಿ ಹತ್ರ ಹೋಗ್ಬೇಕು ಅಂತ. ಈ ದೇವಸ್ಥಾನಕ್ಕೆಲ್ಲ ಯಾಕೆ ಹೋಗ್ಬೇಕು? ಇಟಲಿ ದೇವಸ್ಥಾನಕ್ಕೆ ಹೋದ್ರೆ ಸಾಕು, ಅವರು ತೀರ್ಮಾನ ಮಾಡ್ತಾರೆ ಅಂತ ಅಶೋಕ್ ಅಂತಾರೆ. ಅವ್ರದ್ದು ಒಂದು ದೇವಸ್ಥಾನ ಅಂದರೆ ಇವ್ರದ್ದು ಒಂದು ದೇವಸ್ಥಾನ, ಆಯಿತಾ? ಅವ್ರ ದೇವಸ್ಥಾನದಲ್ಲಿ ಅಟ್ಲೀಸ್ಟ್ 2-3 ದೇವರಿದೆ. ಇವ್ರ ದೇವಸ್ಥಾನ ಮೋದಿ ಅನ್ನುವ ಒಂದೇ ದೇವರಿರೋದು. ಇವ್ರಿಗೇನಾದರೂ ಆಗಬೇಕಾದ್ರೂ ಈಗ ಪ್ರತಿಪಕ್ಷದ ನಾಯಕರ ಸ್ಥಾನ ಉಳಿಸ್ಕೊಳ್ಳೋದಿದ್ದರೆ ಅಶೋಕ್ ಮೋದಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅಮಿತ್ ಶಾ ಕಾಲಿಡಿಬೇಕು ಅಲ್ವಾ? ದಟ್ ಇಸ್ ಇವತ್ತಿನ ಪಾಲಿಟಿಕ್ಸ್ ಆ ರೀತಿ ಇದೆ. ಆದರೆ ಇದು ಹುಟ್ಟು ಹಾಕಿರುವ ಪ್ರಶ್ನೆ ಏನು ಅಂತ ಅಂದರೆ, ಏನೋ ನಾವು ನಿನ್ನೆನೋದ್ರ ಬಗ್ಗೆ ಮಾತನಾಡಿದ್ವಿ. ಏನು ಯತೀಂದ್ರ ಹೇಳ್ತಾರೆ ರಾಜಕೀಯ ಬದುಕಿನ ಕೊನೆಯ ಘಟ್ಟ ಅಂತ ಹೇಳ್ತಾರಲ್ಲ, ಯಾವ ಅರ್ಥದಲ್ಲಿ ಹೇಳಿದ್ರು? 5 ವರ್ಷ ಪೂರೈಸುತ್ತಾರೆ ಅನ್ನೋ ಅರ್ಥದಲ್ಲ, ಅಥವಾ ಪೂರೈಸಲ್ಲ ತಕ್ಷಣದಲ್ಲಿ 2 ತಿಂಗಳಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ರ? ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅರ್ಥ, ಆ ಕ್ಲಾರಿಫಿಕೇಶನ್ ಇಲ್ಲ. ಅದರಿಂದ ಹೇಳಿಕೆನೇ ಆಗಬೇಕಾದ್ರೂ ನೀವು ಅನಲೈಸ್ ಮಾಡ್ಬೋದು ಬೇಕಾದಾಗ. ಹೌದು, ಅಹಿಂದ ನಾಯಕತ್ವ ಅದು ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಅಹಿಂದ ಇಸ್ ಅ ಪವರ್ಫುಲ್ ಪೊಲಿಟಿಕಲ್ ಗ್ರೂಪ್, ಸೋಷಿಯಲ್ ಗ್ರೂಪ್ ಅಲ್ವಾ? ಅದರಿಂದ ಆ ನಾಯಕತ್ವದ ಪ್ರಶ್ನೆಗೆ ಮಾತ್ರ ಹೇಳಿದರೆ ಅವ್ರು ಮುಖ್ಯಮಂತ್ರಿ ಪ್ರಶ್ನೆ ಬರಲ್ಲ. ಅವ್ರು ಮುಖ್ಯಮಂತ್ರಿ ಅನ್ನೋ ಮಾತನ್ನು ಅವ್ರು ಹೇಳಿಲ್ಲ. ಆದರೆ ಅದನ್ನು ಆ ರೀತಿ ಇಂಟರ್ಪ್ರಿಟ್ ಮಾಡಲಾಗುತ್ತೆ. ಕಾಂಗ್ರೆಸ್ನ ಭಾಳಷ್ಟು ನಾಯಕರು, ಮಂತ್ರಿಗಳು ಇದನ್ನು ಬೇರೆ ಬೇರೆ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ. MB ಪಾಟೀಲ್ ಒಂದು ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ, ಇನ್ನೊಬ್ಬರು ಇನ್ನೊಂದು ರೀತಿ ಇಂಟರ್ಪ್ರಿಟ್ ಮಾಡಿದ್ದಾರೆ. ಸೊ ಅಂದರೆ
ಪವರ್ ಸ್ಟ್ರಗಲ್ ಆಸ್ ಸ್ಟಾರ್ಟೆಡ್. ಇದು ಭಾಳ ಸೀರಿಯಸ್ ಆಗಿ ಪವರ್ ಸ್ಟ್ರಗಲ್ ಕಾಂಗ್ರೆಸ್ ಒಳಗಡೆ ಪ್ರಾರಂಭ ಆಗಿದೆ, ಅನುಮಾನ ಬೇಕಾಗಿಲ್ಲ. ಒಂದು. ಎರಡನೇದಾಗಿ ಯತೀಂದ್ರ ನೀಡಿರುವ ಹೇಳಿಕೆ ಏನಿದೆ ಅದು ಭಾಳಷ್ಟು ಡಿ ಕೆ ಶಿವಕುಮಾರ್ ಅವರ ಗುಂಪು ಏನಿದೆ ಅವರ ತಲ್ಲಣಗೊಳಿಸಿದೆ, ಅವರನ್ನು ಭಯಗೊಳಿಸಿದೆ. ಅದ್ರ ಜೊತೆಗೆ ದೆಹಲಿಯಿಂದ ಬರ್ತಿರುವ ಕೆಲವು ವರದಿಗಳು. ಸೊ ನವಂಬರ್ನಲ್ಲಿ ಆಗಲ್ಲ ಅನ್ನೋ ವರದಿ ಬರೋಕ್ಕೆ ಶುರುವಾಗಿದೆ. ನವಂಬರ್ನಲ್ಲಿ ಆಗಲ್ಲ, ನಂತರ ಜನವರಿ ಯಾವಳು ಆಗ್ಬೋದು ಆಗೋದಿದ್ರೆ. ಬಟ್ ನವಂಬರ್ನಲ್ಲಿ ಸಿದ್ದರಾಮಯ್ಯ ವಿಲ್ ಬಿ ಚೀಫ್ ಮಿನಿಸ್ಟರ್, ವಿಲ್ ಬಿ ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್. ನವಂಬರ್ ನಂತರ ಹೈಕಮಾಂಡು ಹೊಸ ವರ್ಷದ ಹೊತ್ತಿಗೆ ಈ ಬಗ್ಗೆ ಆಲೋಚನೆ ಮಾಡ್ಬೋದು ಅನ್ನೋ ಮಾಹಿತಿಗಳು ಕೂಡ ದೆಹಲಿಯಲ್ಲಿ ಬರ್ತಿವೆ. ಈ ಮಾಹಿತಿ ನಮಗೆಲ್ಲ ಬಂತು ಅಂದರೆ ಆ ಮಾಹಿತಿ ಡಿ ಕೆ ಶಿವಕುಮಾರ್ಗೆ ಬಂದಿರುತ್ತೆ, ನಮಗೆ ಚೆನ್ನಾಗಿ ಬಂದಿರುತ್ತೆ. ನನಗೆ ಯಾರೋ ಹೇಳಿರ್ತಾರೆ, ನಾನು ಮಾತಾಡ್ತೀನಿ ಅಷ್ಟೇ. ಸೊ ಡಿ ಕೆ ಶಿವಕುಮಾರ್ಗೆ ಆ ಮಾಹಿತಿ ಬಂದಿರ್ಬೋದು, ಅದರಿಂದನೂ ಅವರಿಗೆ ಹೌದು ನವಂಬರ್ನಲ್ಲಿ ಆಯಿತು 2 ವರ್ಷ ಐ ವಿಲ್ ಹ್ಯಾವ್ ಟು ಟೇಕ್ ಓವರ್ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ನೋಡಿ. ಅದು ಆಗಲ್ಲ ಅಂದಾಗ ಸಹಜ ಸರ್, ಸಹಜ. ಅವ್ರು ಫ್ರಸ್ಟ್ರೇಟ್ ಆಗ್ತಾರೆ, ಜೊತೆಗೆ ಅವ್ರ ಬೆಂಬಲಿಗರು ಅವ್ರು ಕಾಯ್ತಾ ಕೂತಿರ್ತಾರೆ. ತರೋದಕ್ಕೆ ಅವರ ಹೋರಾಟ ಎಷ್ಟೊಂದಿದೆ. ಅದೇ ಬಟ್ ಆದ್ರೆ ಸಮಸ್ಯೆ ಇರೋದು ಇಲ್ಲಿ ಏನೇ ಅಂದರೆ, ಈಗ ಒಂದು ಶಾಸಕರ ಏನು ಮಾತಾಡ್ತಿದ್ದಾರೆ, ಶಾಸಕಾಂಗ ಪಕ್ಷ ಮಾತನಾಡ್ತಿರ್ತಾರೆ. ಲೇಟೆಸ್ಟ್ ವರದಿಗಳ ಪ್ರಕಾರ ಬಹಳ ಸ್ಪಷ್ಟವಾಗಿ ಶಾಸಕರ ಬೆಂಬಲವನ್ನು ಲೆಕ್ಕ ಹಾಕಿದರೆ, ಅಂದರೆ ಗಟ್ಟಿಯಾಗಿ ನಿಂತ ಶಾಸಕರ ಸಂಖ್ಯೆ ಡಿ ಕೆ ಅಲ್ಲ, ಎರಡೂ ಹೇಳ್ತೀನಿ ಎಸಿದ್ದಾರೆ. ಒಂದು ಸಿದ್ದರಾಮಯ್ಯನ ಪರ ಗಟ್ಟಿ ನಿಂತಹ ಪರ ಅನ್ನುವರು 52 ಜನ ಇದ್ದಾರೆ. ಓಕೆ. ಹಾಗೇನೆ ಡಿ ಕೆ ಪರ ಗಟ್ಟಿಯಾಗಿ ನಿಂತವರು 32 ಜನ ಇದ್ದಾರೆ. ಸಚಿವರಲ್ಲಿ 16 ಸಚಿವರುಗಳು ಸಿದ್ದರಾಮಯ್ಯನ ಪರ ಇದ್ದಾರೆ, 6 ಸಚಿವರು ಡಿ ಕೆ ಅವರ ಪರ ಹೋಗಿದ್ದಾರೆ. ಅದೇ ಉಳಿದ ಸುಮಾರು 25ರಿಂದ 30 ಶಾಸಕರವರೆಗೆ ದೇವರು ತಟಸ್ಥರಾಗಿದ್ದಾರೆ. ಅವರು ಸಿದ್ದರಾಮಯ್ಯನವರ ಗುಂಪಿನಲ್ಲೂ ಇಲ್ಲ, ಡಿ ಕೆ ಗುಂಪಿನವರು. ಈ ತಟಸ್ಥರು ಯಾವ ಕಡೆ ಹೋಗ್ತಾರೆ ಅನ್ನೋದು, ಈ ತಟಸ್ಥರು ಸಂಪೂರ್ಣವಾಗಿ ಡಿ ಕೆ ಕಡೆ ಹೋದರೂ ಕೂಡ ಶಾಸಕರ ಸಂಖ್ಯೆ ಈಗ ನೀವು ಸಿದ್ದರಾಮಯ್ಯನ ಲೆಕ್ಕ ಹಾಕಿದ್ರೆ 52 ಗಟ್ಟಿಯಾಗಿ ನಿಂತ ಶಾಸಕರು, 16 ಜನ ಮಂತ್ರಿಗಳ ಜೊತೆ ಇರೋದು. ಸೊ ಡಿ ಕೆ ಲೆಕ್ಕ ಹಾಕಿದ್ರೆ 32 ಪ್ಲಸ್ ಇವರು 20 ಬಂದರೂ ಕೂಡ ಅದು ಅವ್ರಿಗೆ ಮೆಜಾರಿಟಿ ಸಿಗೋದು ಸ್ವಲ್ಪ ಕಷ್ಟ ಇದೆ ಈಗಿನ ಸಿಚುವೇಶನಲ್ಲಿ. ಆದ್ದರಿಂದ ಈ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಪ್ರಾರಂಭ ಆಗಿದೆ. ಯಾರು ಎಷ್ಟು ಶಾಸಕರಿದ್ದಾರೆ, ಅದ್ರ ಜೊತೆಗೆ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳೋವಂಥದ್ದು. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತೆ, ಎಸ್ ಫೈನ್, ಅವರ ಅಭಿಪ್ರಾಯ ಪಡಿತಾರೆ. ಅದೇ ಮಾತನ್ನು ಡಾಕ್ಟರ್ ಪರಮೇಶ್ವರ್ ಕೂಡ ನಿನ್ನೆ ಹೇಳಿದ್ದಾರೆ. ಈ ಬದಲಾವಣೆ ಏನಿದೆ, ಹೈಕಮಾಂಡ್ ಬರ್ತಾರೆ, ಶಾಸಕರು ಎಲ್ಲ ಅಭಿಪ್ರಾಯ ಪಡಿತಾರೆ, ವರದಿಯನ್ನು ದೆಹಲಿ ಹೈಕಮಾಂಡ್ ಕೊಡ್ತಾರೆ, ಅವ್ರು ತೀರ್ಮಾನ ತಗೋತಾರೆ ಅಂತಾರೆ. ಡಿ ಕೆ ಹಂಗೆ ಹೇಳ್ತಾ ಇಲ್ಲ. ಡಿ ಕೆ ಹೈಕಮಾಂಡ್ ಇಸ್ ಅಲ್ಟಿಮೇಟ್, ಅವ್ರು ಏನಾಗುತ್ತೆ ಆಗುತ್ತೆ, ಶಾಸಕರ ಬೆಂಬಲ ಏನಿದೆ ಅದು ಮುಖ್ಯ ಅಲ್ಲ ಅಂತಾರೆ. ಅದರ ಅರ್ಥ ಏನು ಅಂದರೆ ಶಾಸಕರ ಸಂಖ್ಯೆ ಕಡಿಮೆ ಇದ್ದರೆ ಹಂಗೆ ಹೇಳೋದು ನಾವು, ಶಾಸಕರ ಸಂಖ್ಯೆ ಮುಖ್ಯ ಅಲ್ರಿ, ಏನಿದ್ರು ಹೈಕಮಾಂಡ್ ಅಂತ. ಇಲ್ರಿ, ಶಾಸಕರ ಸಂಖ್ಯೆ ಮುಖ್ಯ ಅಂತ ಯಾರು ಹೇಳ್ತಾರೆ? ಯಾರಿಗೆ ತಮಗೆ ಶಾಸಕರ ಬೆಂಬಲ ಜಾಸ್ತಿ ಇದೆಯೋ ಅವ್ರು ಹೇಳ್ತಾರೆ. ಅವ್ರು ಕಡಿಮೆ ಬಿದ್ದಿದ್ರೆ ಹೈಕಮಾಂಡ್ ಮುಖ್ಯ ಅಂತ ಅವ್ರನ್ನೂ ಅಂತಿದ್ರು. ಸೊ ದಟ್ ಇಸ್ ದ ಸಿಚುವೇಶನ್ ನಾವು. ಬಟ್ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಸಿಚುವೇಶನ್ ಅಂತ. ಇದು ತುಂಬ ಕಾಂಪ್ಲೆಕ್ಸ್ ಸಿಚುವೇಶನ್ ಇದೆ. ಆದರೆ ಇದು ಇನ್ನೂ ವೈಡ್ನ ಆಗ್ತಾ ಹೋಗೋದ್ರಲ್ಲಿ ಅನುಮಾನ ಇಲ್ಲ, ಖಂಡಿತ ಸರ್. ಸೊ ಇನ್ನೊಂದಿಷ್ಟು ಬೀದಿ ಜಗಳಗಳಿಗೆ, ರಂಪಾಟಗಳಿಗೆ ಕಾರಣ ಆಗುತ್ತೆ. ಅದ್ರ ಜೊತೆಗೆ ಡಿ ಕೆ ಬೆಂಬಲಿಗರು ಏನಿದ್ದಾರೆ ಅವರಿಗೆ ಕಡುಕೋಪ ಬಂದಿದೆಯಲ್ಲ, ನೆಕ್ಸ್ಟ್ ವಾಟ್ ದೇ ವಿಲ್, ಅದನ್ನ ಹೆಂಗೆ ಶಮನ ಮಾಡೋ ಪ್ರಯತ್ನ ಆಗುತ್ತೆ ಅನ್ನೋದನ್ನ ನೋಡಬೇಕು. ಸೊ ವಿಲ್ ಹ್ಯಾವ್ ಟು ವೇಟ್. ಶಮನ ಆಗುತ್ತೋ ಅಥವಾ ಇನ್ನಷ್ಟು ಮಾತಾಡ್ಬಿಟ್ಟು ರಾಡಿ ಮಾಡಿ ಎಲ್ಲ ಮಾಡಿ ಕೆಡಿಸಿ ಒಟ್ಟಿಗೆ ಬಾಯಿಗೆ ಬಂದಂಗೆ ಹೇಳಿಕೆಗಳಂತ ಕೊಡ್ತಾ ಇದ್ದಾರೆ. ಇದು ಒಂದ್ ರೀತಿ ವಿಪಕ್ಷಗಳಿಗೆ ಒಳ್ಳೆ ರೀತಿ ಫುಡ್ ಅಲ್ಲ. ಅದ್ರ ಜೊತೆಗೆ ಏನ್ ಗೊತ್ತಾ, ಅವ್ರು ಯಾರೋ ಫಸ್ಟ್ ಟೈಮ್ ಗೆದ್ದಿದಾನ ಚನ್ನಗಿರಿ ಶಾಸಕ ಅಲ್ವಾ, ಬಸವರಾಜ್ ಶಿವಗಂಗಾ. ಇವರಿಗೆಲ್ಲ ಹಿಂದೆನೂ ಅಲ್ಲ, ರಾಜಕಾರಣ ಇನ್ನು ಕಂಡುಬಿಟ್ಟಿಲ್ಲ ಕಣ್ರಿ, ಅಂಬೆಗಾಲು ಇಟ್ಟಿಲ್ಲ. ಫಸ್ಟ್ ಟೈಮ್ ಎಲೆಕ್ಷನ್ಲಿಂತ ಎಸ್ ಡಿ ಕೆ ಟಿಕೆಟ್ ಕೊಡಿಸಿದ್ರು, ಸಂಪನ್ಮೂಲ ಕೊಟ್ಟರು, ಗೆದ್ದು ಬಂದ. ಸೊ ರಾಜಕಾರಣದಲ್ಲಿ ಅವ್ರು ಯೋಚನೆ ಮಾಡ್ಬೇಕು. ಇವರು ಹಂಗೇನೆ ರಾಮನಗರದ ಶಾಸಕ ಟು ಬೇಟ್. ಡಿ ಕೆ ಬೆಂಬಲ ಕೂಡ ತಪ್ಪಲ್ಲ, ಶ್ರೇಯಸ್ ಅವ್ರ ನಾಯಕರು ಕೊಡಬೇಕು, ನಾನು ಆದರೆ ಪಕ್ಷದ ಹಿತಾಸಕ್ತಿಯನ್ನು ಮೀರಿ ರಸ್ತೆಯಲ್ಲಿ ಬಂದ್ಕೊಂಡು ಮಾತಾಡೋದು, ಅಲ್ಲಿ ಕೂಗಾಡೋದು, ಇಲ್ಲಿ ಕೂಗಾಡೋದು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಲ್ಲ. ನೋಟಿಸ್ ಕೊಟ್ಟ ಮೇಲೆ, ಈಗ ನೋಟಿಸ್ ಕೊಟ್ಟಿದ್ದಾರಪ್ಪ, ಆವಾಗಲೂ ಮುಚ್ಕೊಂಡಿರ್ಬೇಕು ತಾನೆ. ವೈ ದೀಸ್ ಪೀಪಲ್? ಅಲ್ಟಿಮೇಟ್ಲಿ ಪಾರ್ಟಿ ವಿಲ್ ಸಫರ್, ಅಲ್ಟಿಮೇಟ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಸಫರ್. ಜನ ಇತ್ತು ಅಂತ ಉಗಿತಾರೆ.
ಇವ್ರು ಆರ್ಸ್ ಕಳಿಸಿದ್ರೆ ನನ್ನ ಮಕ್ಕಳು ಅಧಿಕಾರ ಕಚೇರಿ ಕಡೆ ಸಾಯ್ತಾರೆ, ಮಾನ ಮರ್ಯಾದೆ ಇಲ್ದಿರೋ ಜನ. ಇವ್ರು ಯಾವ ರೀ ಅಧಿಕಾರ ಕೊಡ್ಬೇಕು ಅಂತ ಉಗಿತಾರೆ, ಇವ್ರಿಗೆ ಅರ್ಥ ಆಗೋವ್ರಿಗೆ. ಇವರಿಗೀಗ ಅಧಿಕಾರದ ಏನಿಲ್ಲ, ಏನು ಗೊತ್ತಾ ಇವ್ರದೆಲ್ಲ ಹೆಂಗೆ ಗೊತ್ತಾ, ಮೇನ್ ಸ್ಟ್ರೀಮ್ನವ್ರು ಹೋಗ್ಬಿಟ್ಟು ಹಿಂಗೆ ಗೂಟ ಹಿಡಿತಾರೆ. ಗೂಟ ಹಿಡಿದಾಗ ಹೊಡಿ, ಬಾಯಿಗೆ ಬಂದಿದ್ದು ಹೇಳಿ ಬರ್ತೀನಲ್ಲ ಟಿ ವಿಲಿ ಹೊಡಿ ಅಷ್ಟೇ. ಅದಕ್ಕೊಂದು ಕಾಮನ್ ಸೆನ್ಸು ಇದು ಇಲ್ಲೋ ಅವ್ರಿಗೆ ಆಗಿದೆಯೋ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು ಅಥವಾ ಪಾರ್ಟಿ ಉಸ್ತುವಾರಿಗೆ ಹೇಳಬೇಕು, ನಮ್ಮ ನಾಯಕರು ಮಾಡಿ ಇವ್ರು ನೇತಾಕಿ ಅನ್ಬೇಕು. ದಟ್ ಇಸ್ ದ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಪಾಲಿಟಿಕ್ಸ್ದಲ್ಲಿ. ಅದು ಬಂದ್ಬಿಟ್ಟು ಏನು ಕ್ರಾಂತಿ ಅನ್ನೋದು ಟಿ ವಿ ರೂಮ್ಗಳಲ್ಲಾಗತ್ತೇನು ರೀ, ಸ್ಟುಡಿಯೋದಲ್ಲಿ ಕ್ರಾಂತಿ ಆಗುತ್ತಾ? ರಾಜಕೀಯ ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕೋ ಅಥವಾ ಡಿ ಕೆ ಶಿವಕುಮಾರ್ ನೀವು ಚರ್ಚೆ ಮಾಡಾಗುತ್ತೇನು ರೀ? ಕರೆಕ್ಟ್ ಸರ್. ನಾವು ಚರ್ಚೆ ಮಾಡಿ ಏನಾಗುತ್ತೆ? ಏನೂ ಆಗಲ್ಲ. ನಾವು ಸುಮ್ಮನೆ ಏನಿದೆ ಅನ್ನೋದನ್ನ ಹೇಳೋದು, ಏನಿದೆ ಈಗ ಸದ್ಯದ ವಾಸ್ತವ ಜನರಿಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀವಲ್ವಾ. ಅವನ್ನೇನು ಕರ್ಕೊಬಂದ್ಬಿಟ್ಟು ಶಿವಗಂಗನ್ನೋ ಈ ಇಕ್ಬಾಲ್ ಕರ್ಕೊಬಂದು ಇಲ್ಲಿ ಕೂತ್ಬಿಟ್ಟು ನಾವು ಚರ್ಚೆ ಮಾಡ್ಬಿಟ್ರೆ ಇದಕ್ಕಿದ್ದಂಗೆ ಬದಲಾಗ್ಬಿಡ್ದ ಮುಖ್ಯಮಂತ್ರಿ. ಹೈಕಮಾಂಡ್ ಏನು ಮಾಡುತ್ತೆ ಅದೇ ಅಲ್ಟಿಮೇಟ್ಲಿ ಬರೀ ಅಂದ್ರೆ ಮ್ಯಾಚ್ಯೂರಿಟಿ ಇಲ್ದಿರೋ ಜನ. ಸರ್ ಏನೋ ಯಾವಾಗ್ಲೂ ಸದಾ ಸುದ್ದಿಯಲ್ಲಿರ್ಬೇಕು, ನಾನು ದಿನನಿತ್ಯ ಕಾಣಿಸ್ಕೋಬೇಕು, ಏನಲ್ಲ. ಇದೇನಾದ್ರು ಬದಲಾದ್ರೆ, ಅಧಿಕಾರ ಬದಲಾದ್ರೆ, ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ತನಗೊಂದು ಮಂತ್ರಿ ಸ್ಥಾನ ಕೊಡ್ಬೋದು, ತಟ್ಟೆ. ಅದು ಬಿಟ್ಟು ಎಂಥದ್ದು ಇಲ್ಲ. ಕರೆಕ್ಟ್ ಸರ್. ನೋಡೋಣ ಸರ್, ಈಗಂತೂ ಕಾಂಗ್ರೆಸ್ನಲ್ಲಿ ಕೊತ ಸೊ ಇದು ಕೊತ ಇನ್ನೂ ಜಾಸ್ತಿ ಆಗುತ್ತಾ ಅಥವಾ ನೀರೆಲ್ಲ ಹಾಕಿ ಶಮನ ಮಾಡುತ್ತಾ ಹೈಕಮಾಂಡು? ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ.